ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಡೋನೆಟ್ ರಿಂಗ್ ಯೂಸ್ ಮಾಡಿ ಒಂದು ಡಿಸೈನ್ ಹೇಳ್ಕೊಳ್ಳೋಣ ಅಂತ. ನೋಡಿ, ಈ ಥರ ಡೋನೆಟ್ ರಿಂಗ್ಸ್ ತೊಗೊಳ್ಳಿ. 10 ನಂಬರ್ ಕ್ರೋಶ ತೊಗೊಳ್ಳಿ. 10 ನಂಬರ್ದು ಕ್ರೋಶ ತೊಗೊಳ್ಳಿ. ಹಾಗೆ ಇದು ದಾರ ನಾನು 7 ಸ್ಟ್ರ್ಯಾಂಡ್ಸ್ ಮಾಡ್ಕೊಂಡಿದ್ದೀನಿ. 7 ಎಳೆ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೋಡಿ, ನಾನು ಆಲ್ರೆಡಿ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಈ ಥರ ಅರ್ಧ ರಿಂಗ್ಗೆ ಸ್ಲ್ಯಾಂಟ್ ಡಿಸೈನ್ ಬರುತ್ತೆ. ಆಮೇಲೆ ಇದು ಫುಲ್ಲು ಸ್ಟಿಫ್ ಆಗಿದೆ, ನಿಮಗೆ ಎಲ್ಲೂ ಬಗ್ಗಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೀವು ಇದನ್ನು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 5 ಟೈಮ್ಸ್ 1 ನಾಟ್ ಹಾಕ್ಬಿಟ್ಟು ಒಂದು ಚೈನ್ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸೀರೆಗೆ ಲಾಕ್ ಮಾಡಿದ ಮೇಲೆ 5 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಆಮೇಲೆ ತಿರ್ಗಾನು 4 ಚೈನ್ ಹಾಕಿದ್ದೀನಿ ನಾನು ಇಲ್ಲಿ ಕುಚ್ಚಿಗೆ. ಮತ್ತು ಇಲ್ಲಿ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಸ್ಟಾರ್ಟಿಂಗು. ಸೊ ಸ್ಟಾರ್ಟಿಂಗ್ 5 ಸಿಂಗಲ್ ಕ್ರೋಶ, 4 ಚೈನ್ ಮತ್ತು 5 ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ನೀವು ಕ್ರೋಶ ಮೇಲೆ ದಾರ ಹಾಕ್ಕೊಳ್ಳದೆ ಜಸ್ಟ್ ಈ ಥರ ನೋಡಿ, ಜಸ್ಟ್ ಈ ಥರ ಸೀರೆಗೆ ಕ್ರೋಶ ಹಾಕಿ ಎರಡು ದಾರ ಬರುತ್ತೆ, ಎರಡನ್ನು ಒಂದು ಮಾಡಬೇಕು ಅಷ್ಟೇ, ಸಿಂಗಲ್ ಕ್ರೋಶ ಅಂದರೆ. ಇವಾಗ ಈ ಥರ ರಿಂಗ್ ತೊಗೊಂಬಿಟ್ಟು ಜಸ್ಟ್ ಕ್ರೋಶನ ರಿಂಗ್ ಒಳಗೆ ಹಾಕ್ಕೊಳ್ಳಿ. ದಾರ ತಗೊಳ್ಳಿ. 2 ದಾರ ಬರುತ್ತಲ್ಲ, 2 ದಾರನ ಒಂದು ಮಾಡಿ. ಈ ಥರ ನೋಡಿ, ಇದು ಸಿಂಗಲ್ ಕ್ರೋಶನೇ. 2 ದಾರನ ಒಂದು ಮಾಡೋದು. ಜಸ್ಟ್ ಕ್ರೋಶನ ಒಳಗೆ ಹಾಕಿ ದಾರ ತಗೊಳ್ಳಿ. ಈ ಥರ ಈ ರಿಂಗ್ ಫುಲ್ಲು ನೀವು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನಾನು ಇಲ್ಲಿ 14 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಕ್ಯಾಲ್ಕುಲೇಷನ್ ಇತ್ತು ಅಂದ್ರೇ ಕ್ಲೀನಾಗಿ ಟೈಟಾಗಿ ಸ್ಲ್ಯಾಂಟ್ ಡಿಸೈನ್ ಬರೋದು. ಸೊ ಇಲ್ಲಿ 14 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, 14 ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ನೋಡಿ, ಇದು ತುಂಬ ದೂರ ಕೊಡೋಂಗಿಲ್ಲ, ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಈ ಥರ ರಿಂಗನ್ನು ತಿರುಗಿಸ್ಕೊಳ್ಳಿ. ಇದು ರೈಟ್ ಸೈಡು, ಇದು ಲೆಫ್ಟ್. ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಫಸ್ಟ್ ಚೈನ್, ಯಾವುದು ಚೈನ್ ಬಿಡೋಂಗಿಲ್ಲ. ಫಸ್ಟ್ ಚೈನಿಗೆ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಿ. 2 ಒಂದು ಸೆಕೆಂಡ್. ಈ ಥರ 2 3 4 5 6 7 ಇದೆಲ್ಲ ಕೌಂಟ್ ಇಟ್ಕೋಬೇಕು ನೀವು. ಎಂಟು 9 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹಿಂದ್ಗಡೆ ರಿವರ್ಸು ತಿರುಗಿಸ್ಬಿಟ್ಟು 9 ಸಿಂಗಲ್ ಕ್ರೋಶ ಹಾಕಿ 2 ಚೈನ್ ಹಾಕ್ಬಿಟ್ಟು ತಿರುಗಿಸ್ಕೊಳ್ರಿ. ಇದು ರೈಟ್ ಸೈಡ್. 2 ಚೈನ್ ಹಾಕಿ ತಿರುಗಿಸ್ಕೊಂಡು ಈ ಫಸ್ಟ್ ಚೈನ್ ಬಿಟ್ಬಿಡಿ. ಸೆಕೆಂಡ್ ಚೈನಿಗೆ ಒಂದು ಕಂಬ ಹಾಕ್ಕೊಳ್ಳಿ. ಒಂದು ಸೆಕೆಂಡು. 2 ಚೈನ್ ಹಾಕಿ ಒಂದು ಚೈನ್ ಬಿಟ್ಟು ಸೆಕೆಂಡ್ ಚೈನಿಗೆ ಒಂದು ಕಂಬ ಹಾಕ್ಕೊಳ್ಳಿ, ಡಬಲ್ ಕ್ರೋಶ. ಈ ಥರ ಡಬಲ್ ಕ್ರೋಶ ಹಾಕ್ಕೊಂಡು
3 ಚೈನ್ ಹಾಕ್ಬಿಟ್ಟು ಪಿಕಾಟ್ ಮಾಡ್ಕೊಳ್ಳಿ. 1 2 3 ಚೈನ್ ಹಾಕಿ ನೋಡಿ, 2 ಕಂಬದ 2 ಚೈನು ಮತ್ತು 1 ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. 2 ಸರಿ ಲಾಕ್ ಮಾಡಬೇಕು. 3 ಚೈನ್ ಹಾಕಿ 1 ಸರಿ ಲಾಕು, ಮತ್ತು ಬರೀ ಸಿಂಗಲ್ ಕ್ರೋಶ. ತಿರ್ಗಾನು ನೆಕ್ಸ್ಟ್ ಚೈನಿಗೆ 1 ಕಂಬ ಹಾಕ್ಕೊಳ್ಳಿ, ಮತ್ತು 3 ಚೈನ್ ಹಾಕ್ಕೊಳ್ಳಿ, ಮತ್ತು 1 ಲಾಕು ಪಿಕಾಟ್ ಥರ, ಮತ್ತು ಅದೇ ಕಂಬಕ್ಕೆ ಹೋಗಿ 2ನೇದು ಲಾಕು. ಸೊ ಇದೇ ಥರ ಫುಲ್ ನಾವು ಎಷ್ಟು 9 ಚೈನ್ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, 9 ಬರೋದಿಲ್ಲ ಇಲ್ಲಿ. ಇದೇ ಥರ ಕೊನೆ ತನಕ ಮಾಡ್ತಾ ಹೋಗೋಣ. ನೋಡಿ, ಈ ಥರ ಪ್ರತಿಯೊಂದು ಚೈನಿಗೂ ಒಂದೊಂದು ಕಂಬ ಪಿಕಾಟ್. ನೋಡಿ, ಈ ಥರ ಬರುತ್ತೆ ಡಿಸೈನು. ಇವಾಗ 5 ಆಗಿದೆ, ಇನ್ನು 2 ಹಾಕ್ಕೊಳ್ಳೋಣ. ಅಲ್ಲಿಗೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಚೈನು. 3 ಚೈನ್ ಹಾಕಿ 1 ಪಿಕಾಟ್, ಮತ್ತು ಅದೇ ಕಂಬಕ್ಕೆ ಇನ್ನೊಂದು ಲಾಕ್ ಸಿಂಗಲ್ ಕ್ರೋಶ. ನೋಡಿ, ಇದು ಲಾಸ್ಟ್ ಅಂದರೆ ಪಿಕಾಟ್ ಮಾಡ್ಕೊಳ್ಳೋ ಕಂಬ ಲಾಸ್ಟ್. ಇದು ತ್ರೀ ಚೈನ್, ಈಗ ನೋಡಿ ಈಗ 7 ಆಗಿದೆ. 3 3 6 7 ಆಗಿದೆ. 8ನೇದು ಬರೀ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಲಾಸ್ಟ್ ಚೈನಲ್ಲಿ ಜಸ್ಟ್ 1 ಕಂಬ ಹಾಕ್ಕೊಂಬಿಟ್ಟು ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕ್ಲೀನಾಗಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಇದಿಷ್ಟೇ ಡಿಸೈನು. ಮತ್ತು ಇವಾಗ 5 ಸಿಂಗಲ್ ಕ್ರೋಶ ಮತ್ತು 4 ಚೈನ್ ಮತ್ತು 5 ಸಿಂಗಲ್ ಕ್ರೋಶ. ನೋಡಿ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಬೆಂಡ್ ಆಗಲ್ಲ. ಸೊ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ತಿರ್ಗಾನು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಈ ಥರ ಪಕ್ಕನೇ 5 ಸರಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈಗ ತಿರ್ಗಾನು ರಿಂಗ್ ಹಾಕಿ ಈ ಥರ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ಸ್ಟಾರ್ಟಿಂಗು. ಸೊ ಈ ಥರ ಬರುತ್ತೆ ನಿಮಗೆ ಫೈನಲ್ ಲುಕ್ಕು. ಈ ಥರ ಬರುತ್ತೆ ನಿಮಗೆ. ಇದು ರಿಂಗು ಒಂಚೂರು ಕಾಣೋ ಹಾಗೆ ನೀವು ಮಾಡ್ಕೋಬೇಕಾಗತ್ತೆ. ಡಿಸೈನು ಸ್ವಲ್ಪ ಕಾಣಬೇಕದು. ಆಮೇಲೆ ಸೀರೆ ಮೇಲೆ ಇರುತ್ತೆ, ನಿಮಗೆ ಇದೇನು ಬೆಂಡ್ ಆಗೋದಿಲ್ಲ. ಸೊ ಈ ಥರ ಬರುತ್ತೆ ಫೈನಲ್ ಲುಕ್ಕು. ಈ ಥರ ಕುಚ್ಚು ನೀವು ಪೂರ್ತಿ ಹಾಕ್ಕೊಂಡ್ರೆ, ನಾನು ಆ್ಯಕ್ಚುಲಿ ಇದು ನಿಮಗೆ ಸ್ವಲ್ಪ ಕಲರ್ ಮೆರೂನ್ ಥರ ಕಾಣ್ತಾ ಇದೆ, ಬಾರ್ಡ್ರು ರೆಡ್ ಆಗಿದೆ. ಸೊ ಅದಕ್ಕೆ ನಾನು ರೆಡ್ಡಲ್ಲಿ ಕುಚ್ಚು ಹಾಕಿದ್ದೀನಿ. ಸೊ ಕಲರ್ ಯಾವುದ್ರಲ್ಲಿ ಹಾಕಿರೋದು ಏನಿದಿಲ್ಲ. ಡಿಸೈನು ಇದು ಸ್ಲ್ಯಾಂಡ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸ್ಟಾರ್ಟಿಂಗ್ ಇದೇ ಥರ 5 ಸಿಂಗಲ್ ಕ್ರೋಶ ಮತ್ತು 4 ಚೈನು 5 ಸಿಂಗಲ್ ಕ್ರೋಶ ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ. ಕೌಂಟಿಂಗ್ಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ
ಡಿಸೈನು ಕರೆಕ್ಟಾಗಿ ಬರುತ್ತೆ. 14 ಸಿಂಗಲ್ ಕ್ರೋಶೆ ಹಾಕಿ ಹಿಂದ್ಗಡೆ ಇಲ್ಲಿ ಲಾಕ್ ಮಾಡಿಬಿಟ್ಟು ಹಿಂದ್ಗಡೆಯಿಂದ ತಗೊಂಡು 9 ಸಿಂಗಲ್ ಕ್ರೋಶೆ ಹಾಕಿ ಮತ್ತು 2 ಚೈನ್ ಹಾಕಿ ಕಂಬ ಹಾಕ್ಕೊಂಡು ಪಿಕಾಟ್ ಮಾಡ್ಕೊಂಡು ಬರಬೇಕು. 7 ಪಿಕಾಟ್ ಆಗುತ್ತೆ. 7 ಆದಮೇಲೆ ಲಾಸ್ಟಿಗೆ ಕಂಬ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಸೊ ಈ ಥರ ಬರುತ್ತೆ ಡಿಸೈನು. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಇವತ್ತು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ, ಸೊ ದಟ್ ನಿಮಗೆ ನಾನು ಯಾವುದನ್ನು ಹೊಸ ಡಿಸೈನ್ಸ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೋಡೋಣ ನೆಕ್ಸ್ಟ್ ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.